ವಿಜಯಪುರ ನಗರದ ಹೃದಯ ಭಾಗದಲ್ಲಿರುವ ಗ್ಯಾಂಗ್ ಬಾಡಿನಲ್ಲಿ ಹಗಲು ಹೊತ್ತಿನಲ್ಲಿ ಕೊಲೆಯಾದ ಫೈಜಲ್ ಇನಾಮದಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 12 ಗಂಟೆಗಳಲ್ಲಿ ಮಿಂಚಿನ ಕಾರ್ಯಾಚರಣೆಯನ್ನು ನಡೆಸಿ ಕೊಲೆ ಮಾಡಿದ 3 ಆರೋಪಿಗಳನ್ನು ಹೆಡೆಮುರಿ ಕಟ್ಟಿ ಬಂಧಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಲಕ್ಷ್ಮಣ್ ನಿಂಬರ್ಗಿಯವರ ಮಾರ್ಗದರ್ಶನದ ಮೇರೆಗೆ ಬಸವರಾಜ್ ಯಳಿಗಾರ್ ಡಿವೈಎಸ್ಪಿ, ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಪ್ರದೀಪ್ ತಳಕೇರಿ, ಕ್ರೈಮ್ ಪಿಎಸ್ಐ ರಾಜು ಮಮದಾಪುರ್ ಹಾಗೂ ಪಿಎಸ್ಐ ಸುಷ್ಮಾ, ಅನಿಲ್ ದೊಡಮನಿ, ರಾಜು ನಾಯಕ್, ಸುನಿಲ್ ಗದ್ಯಾಳ್, ಬಶೀರ್ ಶೇಖ್, ಅಕ್ಬರ್ ಬಂಧು ಗೌಸ್ ಮುಲ್ಲಾ, ದಿನ್ನಿ ಜಮಾದಾರ್ ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರ ನಗರದ ಜನಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಪರಾಧದ ಪ್ರಕರಣಗಳ ಸಂಖ್ಯೆಯೂ ಕೂಡ ಹೆಚ್ಚುತ್ತಿದ್ದು, ಯಾವುದೇ ರೀತಿಯ ಅಪರಾಧ ಪ್ರಕರಣಗಳು ಜರುಗಿದರೂ ಕೂಡ ಅತಿ ಶೀಘ್ರದಲ್ಲಿ ಪ್ರಕರಣವನ್ನು ಪತ್ತೆ ಮಾಡಿ ಕಾನೂನಿನ ಅಡಿಯಲ್ಲಿ ಕ್ರಮವನ್ನು ಕೈಗೊಂಡು ಜಿಲ್ಲಾ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ ಅನ್ನುವುದಕ್ಕೆ ಈ ಒಂದು ಕೊಲೆಯ ಪ್ರಕರಣವೇ ಮಿಂಚಿನ ಕಾರ್ಯಾಚರಣೆಯ ನೈಜ ಹಾಗೂ ಜೀವಂತ ಸಾಕ್ಷಿಯಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಿಮ್ಮ ದಿ ಕರ್ನಾಟಕ ನ್ಯೂಸ್ ಚಾನಲನ್ನು ವೀಕ್ಷಿಸಿ.